ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಯಾವ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಸಂಸ್ಥೆಯು ಸಂಶೋಧಕರು ಸೂರ್ಯನ ಒಳಗಿನ ರಹಸ್ಯಮಯ ಅಯಸ್ಕಾಂತೀಯ ಕ್ಷೇತ್ರವನ್ನು ಮ್ಯಾಗ್ನೆಟಿಕ್ ಇಂಟೀರಿಯರ್ ಮ್ಯಾಪ್ ಮಾಡುವಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿದ್ದಾರೆ? ಉತ್ತರ ಆಪ್ಷನ್ ಬಿ, ಐಐಟಿ ಕಾನ್ಪುರ ಸಂಸ್ಥೆ. ಐಐಟಿ ಕಾನ್ಪುರದ ಸಂಶೋಧಕರು ಸೂರ್ಯನ ಅಯಸ್ಕಾಂತೀಯ ಕ್ಷೇತ್ರದ ಒಳರಚನೆಯನ್ನು ಮ್ಯಾಪ್ ಮಾಡುವ ಮೂಲಕ ದೊಡ್ಡ ಸಾಧನೆಯನ್ನು ಮಾಡಿರುತ್ತಾರೆ. ಇದನ್ನು ಹೇಗೆ ಮಾಡಿದರು ಅಂದರೆ, ಸಂಶೋಧಕರು ಕಳೆದ 30 ವರ್ಷಗಳ ಉಪಗ್ರಹ ದತ್ತಾಂಶವನ್ನು ಬಳಸಿಕೊಂಡು 3D ಕಂಪ್ಯೂಟೇಷನ್ ಮಾಡೆಲ್ ಒಂದನ್ನು ಸಿದ್ಧಪಡಿಸುವ ಮೂಲಕ ಇದನ್ನು ಮಾಡಲಾಯಿತು. ಈ ಅಧ್ಯಯನದಲ್ಲಿ PhD ವಿದ್ಯಾರ್ಥಿ ಸೌಮ್ಯದೀಪ್ ಚಾಟರ್ಜಿ ಮತ್ತು ಭೌತಶಾಸ್ತ್ರ ವಿಭಾಗದ ಪ್ರೊಫೆಸರ್ ಗೋಪಾಲ್ ಹಾಜ್ರಾ ಅವರು ಇದನ್ನು ಮುನ್ನಡೆಸಿರುತ್ತಾರೆ. ಇದರ ಮೇನ್ ಉದ್ದೇಶ ಏನಾಗಿರುತ್ತದೆ ಅಂದರೆ, ಸೂರ್ಯನ ಮೇಲ್ಮೈಯಲ್ಲಿ ಕಾಣಿಸಿಕೊಳ್ಳುವ ಸೂರ್ಯನ ಕಲೆಗಳು, ಸನ್ ಸ್ಪಾಟ್ಗಳು ಮತ್ತು ಅಯಸ್ಕಾಂತೀಯ ಚಕ್ರಗಳು, ಮ್ಯಾಗ್ನೆಟಿಕ್ ಸೈಕಲ್ ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ಈ ಮಾಡೆಲ್ ವಿವರಿಸುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಉಪಗ್ರಹಗಳು, ರೇಡಿಯೋ ಸಂವಹನ, ಪವರ್ ಗ್ರಿಡ್ ಮತ್ತು ನ್ಯಾವಿಗೇಷನ್ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುವ ಬಾಹ್ಯಾಕಾಶ ಹವಾಮಾನವನ್ನು, ಸ್ಪೇಸ್ ವೆದರ್ಗಳನ್ನು ಮೊದಲೇ ಊಹಿಸಲು ಸಹಾಯ ಮಾಡುತ್ತದೆ. ಇಲ್ಲಿಗೆ ಇದರ ಕೆಲವು ಇಂಪಾರ್ಟೆಂಟ್ ಆದ ಮಾಹಿತಿ. ಸೌರಚಕ್ರ, ಸೋಲಾರ್ ಸೈಕಲ್, ಇದು ಸೂರ್ಯನ ಅಯಸ್ಕಾಂತೀಯ ಚಟುವಟಿಕೆಯ ಸುಮಾರು ಪ್ರತಿ 11 ವರ್ಷಗಳಿಗೊಮ್ಮೆ ಏರಿಳಿತಗೊಳ್ಳುತ್ತದೆ. ಸೌರ ಡೈನಮೋ ಅಂದರೆ, ಇಲ್ಲಿ ಸೂರ್ಯನ ಒಳಭಾಗದಲ್ಲಿ ಅಯಸ್ಕಾಂತೀಯ ಕ್ಷೇತ್ರಗಳು ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸೌರ ಡೈನಮೋ ಎಂದು ಕರೆಯಲಾಗುತ್ತದೆ. ಇಲ್ಲಿ ಈ ಸಂಶೋಧನೆಯು ಪ್ರತಿಷ್ಠಿತ ಆಸ್ಟ್ರೋಫಿಸಿಕಲ್ ಜರ್ನಲ್ ಲೆಟರ್ಸ್ನಲ್ಲಿ ಪ್ರಕಟವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದ 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಮುಖ್ಯ ಅತಿಥಿಗಳು ಯಾರು? ಉತ್ತರವು ಆಪ್ಷನ್ ಬಿ, ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯರ್ ಆಗಿರುತ್ತಾರೆ. ಆಂಟೋನಿಯೋ ಕೋಸ್ಟಾ ಇವರು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಮತ್ತು ಉರ್ಸುಲಾ ವಾನ್ ಡೆರ್ ಲೇಯರ್ ಇವರು ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷರಾಗಿರುತ್ತಾರೆ. ಭಾರತ ನಿನ್ನೆ ಜನವರಿ 26, 2026ರಂದು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕರ್ತವ್ಯ ಪಥದಲ್ಲಿ ಪಥಸಂಚಲನದ ನೇತೃತ್ವವನ್ನು ವಹಿಸಿದ್ದಾರೆ. ಇದರ ಧ್ಯೇಯವಾಕ್ಯ ಅಥವಾ ಥೀಮ್ ಏನಾಗಿತ್ತು ಅಂದರೆ, 2026ರಂದು ರಾಷ್ಟ್ರೀಯ ಗೀತೆ ವಂದೇ ಭಾರತಂನ 150 ವರ್ಷಗಳು ಮತ್ತು ಆತ್ಮನಿರ್ಭರ ಭಾರತದ ಪ್ರಗತಿಯನ್ನು ಬಿಂಬಿಸುವುದಾಗಿತ್ತು. ಪಥಸಂಚಲನದಲ್ಲಿ ಭಾರತೀಯ ಸೇನೆಯ ಮೊದಲ ಬಾರಿಗೆ ಹಂತದ ಬ್ಯಾಟಲ್ ಅರೆ ಫಾರ್ಮ್ಯಾಟ್ ಪ್ರದರ್ಶಿಸಿತು. ಇದರಲ್ಲಿ ಧ್ರುವ ಹೆಲಿಕಾಪ್ಟರ್, ಭೀಷ್ಮ ಟ್ಯಾಂಕ್ ಮತ್ತು ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಬಳಸಲಾಯಿತು. ತಾಂತ್ರಿಕ ಪ್ರದರ್ಶನದಲ್ಲಿ ಶಕ್ತಿ ಬಾಂಬ್ ಮತ್ತು ದಿವ್ಯಾಸ್ತ್ರ ಎಂಬ ಹೊಸ ತಲೆಮಾರಿನ ಮಾನವರಹಿತ ಯುದ್ಧಶಸ್ತ್ರಾಸ್ತ್ರಗಳನ್ನು ಕೂಡ ಪ್ರದರ್ಶಿಸಲಾಯಿತು. ಗಣರಾಜ್ಯೋತ್ಸವದ ಬಗ್ಗೆ ಮಾಹಿತಿಯು 1950ರ ಜನವರಿ 26ರಂದು ಭಾರತ ಸಂವಿಧಾನವು ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. 2026ರಲ್ಲಿ ಇದು 77ನೇ ಸಾಲಿನ ಗಣರಾಜ್ಯೋತ್ಸವವಾಗಿತ್ತು. ಇಲ್ಲಿ 2026ರ ಪಥಸಂಚಲನದ ನೇತೃತ್ವವನ್ನು ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್ ಅವರು ವಹಿಸಿರುತ್ತಾರೆ. ಇದರಲ್ಲಿ 21 ಕುಶಲತೋಪುಗಳು ಗೌರವ ನೀಡಲಾಯಿತು. ಸ್ವದೇಶಿ ನಿರ್ಮಿತ 105 mm ಲೈಟ್ ಫೀಲ್ಡ್ ಗನ್ಸ್ಗಳನ್ನು ಬಳಸಿ ಗೌರವ ಸಲ್ಲಿಸಲಾಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2026ನೇ ಸಾಲಿನ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರಕ್ಕೆ ವೈಯಕ್ತಿಕ ವಿಭಾಗದಲ್ಲಿ ಈ ಕೆಳಗಿನ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಆಪ್ಷನ್ ಬಿ, ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ ಅವರನ್ನು ಆಯ್ಕೆ ಮಾಡಲಾಗಿರುತ್ತದೆ. ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತೀಯರು ನೀಡಿದ ಅಮೂಲ್ಯ ಕೊಡುಗೆಯನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ 23ರಂದು ಈ ಪ್ರಶಸ್ತಿಯನ್ನು ಘೋಷಿಸಲಾಗುತ್ತದೆ. 2026ನೇ ಸಾಲಿನ ವೈಯಕ್ತಿಕ ವಿಭಾಗದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ ಇವರಿಗೆ ಯಾಕೆ ನೀಡಲಾಯಿತು ಅಂದರೆ, ವಯನಾಡು ಭೂಕುಸಿತ 2024ರಲ್ಲಿ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದ ಸಮಯದಲ್ಲಿ ಇವರು ಅದ್ಭುತ ಧೈರ್ಯ ಪ್ರದರ್ಶಿಸಿದರು. ಹಾಗೆಯೇ ಬೇಲಿ ಸೇತುವೆ ನಿರ್ಮಾಣ, ಸಂಪರ್ಕ ಕಡಿತಗೊಂಡಿದ್ದ ಚೂರಲ್ಮಾಲ ಮತ್ತು ಮುಡಂಕೈ ಗ್ರಾಮಗಳ ನಡುವೆ ಕೇವಲ 31 ಗಂಟೆಗಳಲ್ಲಿ ಬೇಲಿ ಸೇತುವೆಯನ್ನು ನಿರ್ಮಿಸುವ ತಂಡದ ನೇತೃತ್ವವನ್ನು ಕೂಡ ಇವರು ವಹಿಸಿಕೊಂಡಿದ್ದರು. ಇಲ್ಲಿ ಪ್ರಶಸ್ತಿಗಳ ಬಗ್ಗೆ ಮಾಹಿತಿಯು, ವೈಯಕ್ತಿಕ ಪ್ರಶಸ್ತಿಗೆ 5 ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕ ನೀಡಲಾಗುತ್ತದೆ ಹಾಗೂ ಸಂಸ್ಥೆಗೆ 51 ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾಹಿತಿ, ಇವರ ಜನ್ಮದಿನ ಜನವರಿ 23ರಂದು ಭಾರತದಲ್ಲಿ ಪರಾಕ್ರಮ ದಿವಸ ಎಂದು ಕೂಡ ಆಚರಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಪ್ರಶಸ್ತಿಯ ಹೆಸರು ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ ಆಗಿರುತ್ತದೆ. ಯಾರಿಗೆ 2026 ಸಾಲಿನಲ್ಲಿ ನೀಡಲಾಯಿತು ಅಂದರೆ, ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ ಅವರಿಗೆ ನೀಡಲಾಯಿತು. ಇಲ್ಲಿ ಮೇಯ್ನ್ ಆಗಿ ವಯನಾಡು ಭೂಕುಸಿತ ಮತ್ತು ಬೇಲಿ ಸೇತುವೆ ನಿರ್ಮಾಣದ ಕಾರ್ಯಗಳಿಗೆ ಇವರಿಗೆ ಇಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಅಮೂಲ್ಯವಾದ ಪುಸ್ತಕಗಳ ಸಂರಕ್ಷಣೆಗಾಗಿ ಉದ್ಘಾಟಿಸಿದ ಹೊಸ ಕೇಂದ್ರದ ಹೆಸರೇನು? ಉತ್ತರವು
ಆಪ್ಷನ್ ಬಿ ಗ್ರಂಥ ಕುಟೀರ ಆಗಿರುತ್ತದೆ. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಅಂದರೆ ಜನವರಿ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದ ಆವರಣದಲ್ಲಿ ಗ್ರಂಥ ಕುಟೀರ ಎಂಬ ಆಧುನಿಕ ಡಿಜಿಟಲ್ ಮತ್ತು ಭೌತಿಕ ಸಂರಕ್ಷಣಾ ಕೇಂದ್ರವನ್ನು ಉದ್ಘಾಟಿಸಿರುತ್ತಾರೆ. ಇದರ ಉದ್ದೇಶ ರಾಷ್ಟ್ರಪತಿ ಭವನದ ಗ್ರಂಥಾಲಯದಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ಮತ್ತು ಅಪರೂಪವಾದ ಪುಸ್ತಕಗಳನ್ನು ವೈಜ್ಞಾನಿಕವಾಗಿ ಸಂರಕ್ಷಿಸುವುದು ಈ ಒಂದು ಕೇಂದ್ರದ ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಪುಸ್ತಕಗಳ ಆಯಸ್ಸನ್ನು ಹೆಚ್ಚಿಸಲು ಡಿಆಸಿಡಿಫಿಕೇಶನ್ ಮತ್ತು ಲ್ಯಾಮಿನೇಷನ್ ನಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ. ರಾಷ್ಟ್ರಪತಿ ಭವನದ ಬಗ್ಗೆ ಮಾಹಿತಿ. ಇದನ್ನು ಎಡ್ವಿನ್ ಲುಟಿಯನ್ಸ್ ಮತ್ತು ಹರ್ಬರ್ಟ್ ಬೇಕರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಇದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರದ ಮುಖ್ಯಸ್ಥರ ಅಧಿಕೃತ ನಿವಾಸವಾಗಿರುತ್ತದೆ. ಒಂದು ಇತ್ತೀಚಿನ ಬದಲಾವಣೆಯನ್ನು ಮಾಡಲಾಯಿತು ರಾಷ್ಟ್ರಪತಿ ಭವನದಲ್ಲಿ. ಈ ಮೊದಲು ರಾಷ್ಟ್ರಪತಿ ಭವನದ ಮೊಘಲ್ ಗಾರ್ಡನ್ ಅನ್ನು ಅಮೃತ ಉದ್ಯಾನ ಎಂದು ಮರುನಾಮಕರಣ ಮಾಡಲಾಗಿರುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶವು ಅಧಿಕೃತವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಸಂಪೂರ್ಣವಾಗಿ ಹೊರಬರುವುದಾಗಿ ಘೋಷಿಸಿತು? ಉತ್ತರವು ಆಪ್ಷನ್ ಸಿ ಅಮೆರಿಕ. ಅಮೆರಿಕ ನೂತನ ಆಡಳಿತವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ WHOನಿಂದ ಅಧಿಕೃತವಾಗಿ ಹೊರಬರುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರುತ್ತದೆ. WHO ಸಂಸ್ಥೆಯು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಅಗತ್ಯ ಸುಧಾರಣೆಗಳನ್ನು ತರುತ್ತಿಲ್ಲ ಎಂದು ಅಮೆರಿಕ ಆರೋಪಿಸಿರುತ್ತದೆ. ಹಾಗೆಯೇ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆಯಲ್ಲಿ ಮತ್ತು ಮಾಹಿತಿಗಳನ್ನು ಹಂಚುವಲ್ಲಿ WHO ವಿಫಲವಾಗಿದೆ ಎಂದು ಅಮೆರಿಕದ ಪ್ರಮುಖ ದೂರು ಆಗಿರುತ್ತದೆ. ಈ ಎಲ್ಲ ಕಾರಣಗಳಿಗಾಗಿ ಇದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬಂದಿರುತ್ತದೆ. ಅಮೆರಿಕವು WHOಗೆ ಅತಿ ಹೆಚ್ಚು ದೇಣಿಗೆ ನೀಡುವ ದೇಶವಾಗಿತ್ತು. ಸುಮಾರು ವರ್ಷಕ್ಕೆ $400 ರಿಂದ $500 ಮಿಲಿಯನ್ ನಷ್ಟು ದೇಣಿಗೆಯನ್ನು ನೀಡುತ್ತಿತ್ತು. ಇದರಿಂದಾಗಿ ಅಮೆರಿಕದ ನಿರ್ಗಮನದಿಂದಾಗಿ WHOನ ಆರ್ಥಿಕ ಸ್ಥಿತಿಯ ಮೇಲೆ ಭಾರಿ ಹೊಡೆತ ಬೀರಲಿರುತ್ತದೆ. ಇಲ್ಲಿ WHOನ ಬಗ್ಗೆ ಮಾಹಿತಿ. WHO ಏಪ್ರಿಲ್ 7, 1948ರಂದು ಸ್ಥಾಪಿಸಲಾಯಿತು. ಈ ದಿನವನ್ನು ವಿಶ್ವ ಆರೋಗ್ಯ ದಿನ ಎಂದು ಕೂಡ ಆಚರಿಸಲಾಗುತ್ತದೆ. ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲೆಂಡ್ನಲ್ಲಿದೆ ಮತ್ತು ಮಹಾನಿರ್ದೇಶಕರು ಟೆಡ್ರೋಸ್ ಅಧಾನೋಮ್ ಘೆಬ್ರೆಯೆಸಸ್ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಯಾವ ರಾಜ್ಯದ ಪೊಲೀಸ್ ಪಡೆಯು ತನ್ನ ವಿಶಿಷ್ಟ ಸೇವೆಗಾಗಿ ಭಾರತದ ಅತ್ಯುನ್ನತ ಪೊಲೀಸ್ ಗೌರವವಾದ ರಾಷ್ಟ್ರಪತಿಗಳ ಪೊಲೀಸ್ ಧ್ವಜ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ? ಉತ್ತರವು ಆಪ್ಷನ್ ಸಿ ಸಿಕ್ಕಿಂ ಪೊಲೀಸ್ ತಂಡ. ಭಾರತ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಿಕ್ಕಿಂ ಪೊಲೀಸ್ ಪಡೆಗೆ ಈ ಪ್ರತಿಷ್ಠಿತ ಗೌರವವನ್ನು ಘೋಷಿಸಿದ್ದಾರೆ. ಈ ಪ್ರಶಸ್ತಿಯನ್ನು ಪಡೆದ ಪೊಲೀಸ್ ಪಡೆಯ ಸಿಬ್ಬಂದಿಗಳು ಇನ್ನು ಮುಂದೆ ತಮ್ಮ ಸಮವಸ್ತ್ರದ ಎಡಗೈ ತೋಳಿನ ಮೇಲೆ ಲೆಫ್ಟ್ ಸ್ಲೀವ್ನ ವಿಶೇಷವಾದ ನಿಶಾನ್ ಅಥವಾ ಲಾಂಛನವನ್ನು ಧರಿಸುವ ಅರ್ಹರಾಗಿರುತ್ತಾರೆ. ಇದನ್ನು ರಾಷ್ಟ್ರಪತಿಗಳ ನಿಶಾನ್ ಎಂದು ಕರೆಯಲಾಗುತ್ತದೆ. ಇದು ಸೇನೆ ಅಥವಾ ಪೊಲೀಸ್ ಪಡೆಯ ಶಿಸ್ತು, ಧೈರ್ಯ ಮತ್ತು ನಿಷ್ಠೆಗೆ ನೀಡಲಾಗುವ ಅತ್ಯುನ್ನತ ಸನ್ಮಾನವಾಗಿರುತ್ತದೆ. ಇವರಿಗೆ ಯಾಕೆ ನೀಡಲಾಯಿತು ಅಂದರೆ ಈ ಗೌರವವನ್ನು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಸಿಕ್ಕಿಂ ಕೂಡ ಒಂದಾಗಿದ್ದು, ಇದು ಹಿಮಾಲಯದ ಗಡಿ ಪ್ರದೇಶದಲ್ಲಿ ಕಠಿಣ ಸಂದರ್ಭಗಳಲ್ಲೂ ಕಾರ್ಯನಿರ್ವಹಿಸುವ ಪಡೆಯ ಸಾಮರ್ಥ್ಯಕ್ಕೆ ಸಂದ ಜಯವಾಗಿರುತ್ತದೆ. ಈ ಒಂದು ಪ್ರೆಸಿಡೆಂಟ್ ಪೊಲೀಸ್ ಕಲರ್. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಮೊದಲ ವಿಜೇತರು ಭಾರತೀಯ ನೌಕಾಪಡೆಯು 1951ರಲ್ಲಿ ಮೊದಲ ಬಾರಿಗೆ ಈ ಗೌರವವನ್ನು ಪಡೆದ ಸಶಸ್ತ್ರ ಪಡೆಯಾಗಿದೆ. ಪೊಲೀಸ್ ಇತಿಹಾಸದಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಪಡೆಯು ಈ ಗೌರವವನ್ನು ಪಡೆದ ಭಾರತದ ಮೊದಲ ರಾಜ್ಯ ಪೊಲೀಸ್ ಪಡೆಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. 2026ರಲ್ಲಿ ಈ ಗೌರವವನ್ನು ಯಾರಿಗೆ ನೀಡಲಾಯಿತು ಅಂದರೆ ಸಿಕ್ಕಿಂ ಪೊಲೀಸ್ ಅವರಿಗೆ ನೀಡಲಾಯಿತು. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.